ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. Participating 50,000 rupees. She get it from government directly. This is for participation. Just for participation. So that event we will have at You know how much money is there for the ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ನಾನು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ. ಎಲ್ಲರ ಥರನೇ ನಾನು ನಾರ್ಮಲ್ ಆಗಿ ಸ್ಪೋರ್ಟ್ಸಲ್ಲಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಮ್ಮ ಅಮ್ಮಂಗೆ ನಮ್ಮ ಪೇರೆಂಟ್ಸಲ್ಲಿ ಲೈಕ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋದ್ರಿಂದ ನನಗೂ ಅದು ನನ್ನ ಸ್ಪೋರ್ಟ್ಸಲ್ಲಿ ಮುಂದೆ ಹೋಗಬೇಕು ಅನ್ನೋದೊಂದು ಆಸೆ ಬಂತು. ಆಮೇಲೆ ಸ್ಲೋಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಮೆಡಲ್ ವಿನ್ ಮಾಡ್ತೀನಿ. ಅದಾದಮೇಲೆ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಕೋಟಾದಿಂದ ನಾನು ಸಾಯಿ ಸೆಂಟ್ರಿಗೆ ಸೆಲೆಕ್ಟ್ ಆಗ್ತೀನಿ. ಸೊ ಅಲ್ಲಿ ತನಕ ನನಗೆ ಕೋಚ್ ರಾಮಸ್ವಾಮಿ ಸರ್ ಅವರು ತುಂಬ ಸಪೋರ್ಟ್ ಮಾಡಿರ್ತಾರೆ. ಅವರಿಂದ ನಾನು ಸ್ಟೇಟ್ ಲೆವೆಲ್ ಗೋಲ್ಡ್ ಎಲ್ಲ ಮಾಡಿರ್ತೀನಿ. ಅದಾದಮೇಲೆ ನಾನು ಸಾಯಿ ಸೆಂಟರ್ಗೆ ಹೋದಾಗ ಆ ಸೆಂಟರ್ ಬಂದುಬಿಟ್ಟು ಒಲಂಪಿಯನ್ಸ್ ಎಲ್ಲರೂ ಇರ್ತಾರೆ ಅಲ್ಲಿ. ಆಲ್ಮೋಸ್ಟ್ ಹಾಕಿ ಒಲಂಪಿಯನ್ಸು, ಅಥ್ಲೆಟಿಕ್ಸಲ್ಲಿ ಯಾರು ಇದ್ದಾರಲ್ಲ. ಸೊ ಆ ಎನ್ವಿರಾನ್ಮೆಂಟಲ್ಲಿ ನಾನು ಟ್ರೈನಿಂಗ್ ಮಾಡ್ತಾ ನನಗೂ ಆ ಒಂದು ಆಸೆ, ಲೈಕ್ ನಾನು ಒಲಂಪಿಕ್ಸ್ಗೆ ಹೋಗಬೇಕು, ನಾನು ಭಾರತನ ರೆಪ್ರೆಸೆಂಟ್ ಮಾಡಬೇಕು ಬೇರೆ ಬೇರೆ ಕಂಟ್ರಿಯಲ್ಲಿ, ನನಗೂ ಆ ಮೆಡಲ್ ತಗೊಂಡು ಪೋಡಿಯಮಲ್ಲಿ ನಿಂತ್ಕೊಂಡು ನ್ಯಾಷನಲ್ ಆ್ಯಂಥಮ್ನ ಕೇಳಬೇಕು ಅನ್ನೋದೊಂದು ಆಸೆ ಉಟ್ಕೊಳ್ಳುತ್ತೆ. ಸೊ ನಾನು ತುಂಬ ಡೆಡಿಕೇಶನಿಂದ ತುಂಬ ಹಾರ್ಡ್ ವರ್ಕ್ ಮಾಡಿ ಡೈಲಿ ಟ್ರೈನಿಂಗ್ ಬೆಳಿಗ್ಗೆ ಸಂಜೆ ಮಾಡಿಕೊಂಡು ಅದ್ರ ಜೊತೆಗೆ ಓದ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಈಗ ರೀಸೆಂಟಾಗಿ 2024 ನಾನು ಇದು ನನ್ನ 7th ಇಂಟರ್ನ್ಯಾಷನಲ್. ಇದಕ್ಕೂ ಮುಂಚೆ ನಾನು ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೋಗಿದ್ದೀನಿ, ಅಂಡರ್-20 ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿದ್ದೀನಿ. ಸೊ ಒಂದೊಂದು ಇಂಟರ್ನ್ಯಾಷನಲ್ ಹೋಗ್ತಾನೂ ನನ್ನಲ್ಲಿರೋ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ನನಗೂ ಎಲ್ಲೋ ಒಂದು ನನ್ನ ಹತ್ರನೂ ಆ ಪೊಟೆನ್ಷಿಯಲ್ ಇದೆ, ನಾನು ಒಲಂಪಿಕ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈಗ ರೀಸೆಂಟಾಗಿ ಅಂಡರ್-23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ನಾನು 3rd ಲೆಗ್ ಹೊಡಿತೀನಿ. ಸೊ ಅದರಲ್ಲೂ ನಾನು ಬೆಸ್ಟ್ ಕೊಟ್ಟಿರ್ತೀನಿ. ಸೊ ಇಂಡಿಯಾ ಸಿಲ್ವರ್ ಬರುತ್ತೆ. ಎಲ್ಲದೂ ನೋಡಿಕೊಂಡು ನನ್ನ ಪೇರೆಂಟ್ಸ್, ನನ್ನ ಕೋಚಸ್, ಆಮೇಲೆ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಸರ್ ಕೂಡ KG ಆಂಜನೇಯ ಅಂತ, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಜುಕೇಷನ್ ಎಲ್ಲೂ ಹಿಂದೆ ಉಳ್ಕೊಳ್ದೇ ಇರೋಕ್ಕೆ ಕಾರಣ ಅವರು ಕೂಡ. ಮತ್ತು ವಿರಾಟ್ ಸರ್ ಅಂತ ಇದ್ದಾರೆ, ಅವರು ನನಗೆ ಸ್ಪೋರ್ಟ್ಸಲ್ಲಿ ಫಿನಾನ್ಷಿಯಲ್ ಆಗಿ ತುಂಬ ಸಪೋರ್ಟ್ ಬೇಕು. ಸೊ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅಷ್ಟು ರಿಚ್ ಆಗಿಲ್ಲ, ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದ್ರಿಂದ ಸೊ ವಿರಾಟ್ ಸರ್ ಅವರು ತುಂಬ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈಗ ನನ್ನ ಕರೆಂಟ್ ಕೋಚ್ ಸುರೇಶ್ ಕುಮಾರ್ ಅಂತ, ಮೆಂಟಲಿ ಮಾರಲಿ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಲಿತಾ ಶ್ರೀಧರ್ ರೆಡ್ಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಭಾಳ ಇದೆ ಸರ್. ನಾನು ಆಗಿನ ಕಾಲದಾಗೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇದು ಮಾಡೀನಿ ಸರ್. ಆದರೆ ಹಳ್ಳಿ ಊರಿಂದ ಬಂದದಕ್ಕೆ ನಮ್ಮ ತಂದೆ ತಾಯಿ ಯಾರು ನಮಗೆ ಮುಂದೆ ಹೋಗೋಕ್ಕೆ ಬಿಡಲಿಲ್ಲ. ಆದರೆ ನಮ್ಮದು ಸಿರುಗುಪ್ಪ ತಾಲೂಕು ಕುರುವಳ್ಳಿ ಅಂತ ಸರ್, ನಮ್ಮ ತವ್ರ ಮನೆ. ಆದರೆ ನಾನು ನನ್ನ ಮಗಳ ಕಡೆಯಿಂದ ಮಾಡಿಸ್ಬೇಕಂತ ಭಾಳ ಶ್ರಮಪಟ್ಟು ಕಳಿಸಿದ್ದೀನಿ ಸರ್. ಅವಳಿಗೂ ಇಂಟ್ರೆಸ್ಟ್ ಇತ್ತು. ನಾನು ಬಳ್ಳಾರಿ ಎಲ್ಲ ಕೇಳಿ ಎಲ್ಲಿ ಕೋಚ್ ಚೆನ್ನಾಗಿರ್ತದೆ ಅಂತ ಕೇಳಿ ಸ್ಟೇಡಿಯಂನಲ್ಲಿ ಸಾರ್ ಇದ್ದಾರೆ, ರಾಮಸ್ವಾಮಿ ಸಾರ್ ಪರಿಚಯ ಮಾಡಿ ಕರ್ಕೊಂಡು ಹೋಗಿ 8ರಿಂದ ಭಾಳ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಇದು ಮಾಡಿದ್ದಾರೆ ಸರ್. ರಾಮಸ್ವಾಮಿ ಸಾರ್ ಆಗಲಿ, ಆಂಜನೇಯ ಸಾರ್ ಆಗಲಿ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಮ ಸುದೀಕ್ಷಾಗ. ನಾವು ಸಪೋರ್ಟ್ ಮಾಡಿದ್ವಿ, ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಸುದೀಕ್ಷಾ ಮುಂದೆ ಬರೋಕ್ಕೆ. ಅವಳು ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾಳೆ ಸರ್. ಫೈನಾನ್ಷಿಯಲಿ ವಿರಾಟ್ ರೆಡ್ಡಿ ಸರ್ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಸ್ಕೂಲ್ ಸರ್, ಸ್ಟೇಟ್ ಡಿಸ್ಟಿಕ್ ಕೂಡ ಮಾಡಿ ಸರ್. ಡಿಸ್ಟಿಕ್ ಆಗಿಲ್ಲ ಸರ್, ಅಷ್ಟೇ ಸರ್. ಬೇರೆ ಕಡೆಗೆ ಹೋಗಿ ಕಳಿಸ್ತಿದ್ದಿಲ್ಲ ಸರ್ ಆಗಿನ ಕಾಲಕ್ಕೆ. ನಾವು ಸರ್ ಡಿಸ್ಕಸ್, ಶಾರ್ಟ್ ಪುಟ್ಟು, ಖೋಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಎಲ್ಲ ಮಾಡಿದ್ವಿ ಸರ್ ಅವಾಗಿನ ಕಾಲ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.